welcome back to our YouTube channel. Welcome ಸಂಜಯ್ ನಾಯ್ಕ ಅವರೇ. ಅದೇನಕ್ಕೆ ಅದು ಆ ಥರ ಒಂದು ವಿಕಾರವಾದ ನಗು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನೋಡಿ, ಇವತ್ತು ಕೂಡ ಇಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೇಮ್ ಮ್ಯಾಚಿಂಗ್ ಹಾಕಿದೀವಿ. ಮ್ಯಾಚಿಂಗ್ ಇದೆ. ಸೊ ಗೈಸ್, ಈ ಬ್ಲಾಗ್ನ ವಿಷಯ ಏನು ಅಂದರೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಅಂದರೆ ಚಿಕ್ಕಮಂಗ್ಳೂರು ಕೂಡ ಅಲ್ಲ, ಮಂಗ್ಳೂರು ಕೂಡ ಅಲ್ಲ, ನಮ್ಮ ಹಾವೇರಿಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಲ್ಲಿ. ಅದೇನು ಅಂತ ಇಲ್ಲಿ ಈ ಬ್ಲಾಗಲ್ಲಿ ನಾನು ಹೇಳಲ್ಲ. ಆ ಕೆಲಸ ಕಂಪ್ಲೀಟ್ ಆಗಿ ಮುಗ್ದ ನಂತರ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಊರಿಗೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮನೂ ಮಂಗಳೂರಿಂದ ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾರೆ. ನಾವು ಇಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೋಗ್ತಿದ್ದೀವಿ, ಹಾವೇರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ದೆನ್ ಮ್ಯಾಂಗ್ಳೂರ್ ಹೋಗೋಕ್ಕಿದೆ. ಆ್ಯಕ್ಚುಲಿ ಸಂಜು ಫ್ರೆಂಡ್ ಮದುವೆ ಇತ್ತು. ಅವ್ನು ಫುಲ್ ರೆಡಿ ಆಗಿಬಿಟ್ಟಿದ್ದ ಗೈಸ್ ಮದುವೆಗೆ ಹೋಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮದು ಸಂಡೇ ಇದ್ದಿದ್ದು ಕೆಲಸ. ಬಟ್ ಅದು ಮಂಡೇ ಇದ್ದಿದ್ದು. ಮಂಡೇ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಸಡನ್ ಆಗಿ ಪ್ಲ್ಯಾನ್ ಏನಾಯಿತು ಅಂದರೆ, ಅಪ್ಪ ಕಾಲ್ ಮಾಡಿ, ಇಲ್ಲ ಸಂಡೇನೇ ತುಂಬ ಒಳ್ಳೆ ದಿನ ಇದೆ, ಸೊ ಸಂಡೇನೇ ಹೋಗಬೇಕು ಅಂತ ಹೇಳಿದ್ದಕ್ಕೆ ಮದುವೆನ ಕ್ಯಾನ್ಸಲ್ ಮಾಡಿಕೊಂಡು ಊರಿಗೆ ಹೋಗ್ತಿದ್ದೀವಿ. ನಮ್ಮ ಟ್ರಾವೆಲ್ ಹೇಗಿರುತ್ತೆ, ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಎಸ್, ಒಂದು ಸಸ್ಪೆನ್ಸ್ ಇದೆ, ಬಟ್ ಅದನ್ನ ನಾನು ಇವಾಗ ರಿವೀಲ್ ಮಾಡಲ್ಲ ಈ ವಿಡಿಯೋಲಿ. ಇನ್ನೂ ಸ್ವಲ್ಪ ಟೈಮ್ ತೊಗೋಬೋದು ಮೋಸ್ಟ್ಲಿ, ಬಟ್ ರಿವೀಲ್ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್ ಟಿಲ್ ದೆನ್. ಗೈಸ್, ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸೊ ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಡಾಬಾ ಇತ್ತು, ಡಾಬಾಗೆ ಬಂದಿದ್ದೆ. ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್. ಸುಜನ್ ಪಿ. ಸೊ ಇವನನ್ನ ಮೀಟ್ ಮಾಡಿಕೊಂಡು ಆನ್ ದ ವೇ ಹಾಗೆ ಹೋಗ್ತೀವಿ ಗೈಸ್. ಊಟ ಆಯಿತು, ಒಂದು ಟೀ ಕುಟ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಇದೇ ಡಾಬಾ ಹೋಗಿದ್ದು. ಸುಜನ್ನ ಅಲ್ಲಿಂದ ಆ ಕಡೆ ಕಳಿಸಿ ನಾವು ಹೊರಟ್ವಿ, ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇದೆ ಗೈಸ್. ಟೋಲ್ ಹತ್ರ ಎಲ್ಲ ಫುಲ್ ಟ್ರಾಫಿಕ್ ಇದೆ. ಬಿಕಾಸ್ ಎಲ್ಲ ಊರಿಗೆ ಹೋಗ್ತಿರ್ತಾರಲ್ವ. ಫ್ರೈಡೇ ಮತ್ತು ಸ್ಯಾಟರ್ಡೇ ಫುಲ್ ಟ್ರಾಫಿಕ್ ಇರುತ್ತೆ. ದೆನ್ ನಾಳೆ ಈವ್ನಿಂಗ್ ತನಕನೂ ಫ್ರೀ ಇರುತ್ತೆ. ಈವ್ನಿಂಗ್ ಮೇಲೆ ಮತ್ತೆ ಟ್ರಾಫಿಕ್ ಇರುತ್ತೆ, ಬಿಕಾಸ್ ಊರಿಗೆ ಹೋದವರೆಲ್ಲ ರಿಟರ್ನ್ ಬರ್ತಿರ್ತಾರೆ ಅಂತ. ಇವಾಗ ಸ್ವಲ್ಪ ಫ್ರೀ ಆಯಿತು. ಪಾಪ ಸುಜಂದು ಏನು ಕಳೆದೋಯ್ತು, ಬ್ಯಾಗ್ ಕಳೆದೋಗಿದೆ. ಬ್ಯಾಗೆಲ್ಲ ಮಿಸ್ ಮಾಡ್ಕೊಂಡಿದ್ದಾನೆ. ಬಟ್ ನಮ್ಮ ಜೊತೆ ಊಟಕ್ಕೆ ಬಂದಾಗಲೂ ಬ್ಯಾಗ್ ಇರಲಿಲ್ಲ. ಆ್ಯಂಡ್ ಅಲ್ಲಿ ಹಿಂದೆ ಅವನು ನಂದಿನಿ ಪಾರ್ಲರ್, ಮಾಧವರ ಟೋಲ್ ತಾನೆ, ಮಾಧವರ ಹತ್ರ, ಅಲ್ಲಿ ಕೂಡ ಬ್ಯಾಗ್ ಇರಲಿಲ್ಲ. ಸೊ ಹುಡುಕ್ತಿದ್ದಾನೆ. ಅವನೆಲ್ಲ ಒಂದು ಪ್ಲೇಸಲ್ಲಿ ಊಟ ಮಾಡಿದ್ನಂತೆ, ಅಲ್ಲೇನಾದರೂ ಬಿಟ್ಟಿರ್ಬೋದು ಅನ್ನೋದು ಚೆಕ್ ಮಾಡೋಕ್ಕೆ ಹೇಳಿದ್ವಿ. ಚೆಕ್ ಮಾಡೋಕ್ಕೆ ಹೋಗಿದ್ದಾನೆ, ಸಿಗುತ್ತೋ ಇಲ್ವೋ ಅಂತ. ಆ್ಯಂಡ್ ನಮ್ಮ ಪಯಣ ಶುರುವಾಯಿತು. ಮದುವೆ ಆಗಿ ಶಾಸ್ತ್ರಗಳೆಲ್ಲ ಇದ್ವಲ್ಲ, ಅವಾಗ ಹೋಗಿದ್ದು ನಮ್ಮೂರಿಗೆ. ಅದು ಬಿಟ್ಟರೆ ಇದೆ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಬನ್ನಿ ಯಾವ ಥರ ಇರುತ್ತೆ ಏನು ಅಂದರೆ, ನಮ್ಮ ಮನೆಗೆ ಹೋಗ್ತಿಲ್ಲ, ಊರಲ್ಲಿ ಹಳ್ಳಿ ಮನೆಗೆ ಹೋಗ್ತಿಲ್ಲ ನಾವು. ಹಾವೇರಿ ಅಲ್ಲೇ ಸಿಟಿ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಬನ್ನಿ 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 ಬನ್ನಿ. ಅಲ್ಲೇ ಟೋಲ್ ಹತ್ರ ಇನ್ನೂ ಜಾಸ್ತಿ ಇತ್ತು, ಇಲ್ಲೊಂಚೂರು ಓಕೆ, ಚೂರಲ್ಲ ಇದು ಓಕೆ ಬೆಟರ್. ಅಲ್ಲಂತೂ ಗಾಡಿ ಮುಂದೆ ಫುಲ್ ಟ್ರಾಫಿಕ್ ಇತ್ತು ಗೈಸ್. ಆವಾಗಿಂದ ಇಲ್ಲೇ ಸ್ಟಕ್ ಆಗಿದ್ದೀವಿ. ಆ್ಯಕ್ಚುಲಿ ನಮ್ಗೆ ಇವತ್ತು ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ಟ್ರಾಫಿಕ್ ಸಿಕ್ಕಿಲ್ಲ, ಬಟ್ ತುಮಕೂರು ಹೈವೇನ ಇದು. ತುಮಕೂರು ಹೈವೇಲಿ ಇಷ್ಟೊಂದು ಯಾವಾಗಿಂದ ಸ್ಟಕ್ ಆಗಿದ್ದೀವಿ ಅಂದರೆ, ನಮಗೆ ಮ್ಯಾಪಲ್ಲಿ 9 o'clock 9:30 ರೀಚ್ ಆಗ್ತಿದೆ ಅಂತ ತೋರಿಸ್ತಿದೆ. ಇದು ಈಗ 10:48 ಆಗಿದೆ. ಸೊ ಎಷ್ಟು ಟ್ರಾಫಿಕ್ ಇದೆ, ವೀಕೆಂಡ್ ಅಂತಲೂ ಏನೋ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ ಗೈಸ್. 6:15 ಏನೋ ಆಗಿತ್ತು ಆವಾಗ ನಾವು ಇಲ್ಲಿ ಈ ಜಾಗದಲ್ಲಿ ಬಂದು ನಿಂತಿದ್ದು. ಸ್ಟಿಲ್ ಇಲ್ಲೇ ಇದ್ದೀವಿ. ಟೈಮ್ 7 o'clock. 1 hour ಸ್ಟಕ್ ಆಗಿದ್ದೀವಿ. ನನ್ನ ಹಸ್ಬೆಂಡ್ ಪೇಷನ್ಸ್ನ ನನಗೆ ನೋಡೋಕ್ಕಾಗ್ತಿಲ್ಲ ಗೈಸ್.
ಇನ್ನೊಂದು 10 ನಿಮಿಷ ಹಿಂಗೆ ಇದ್ರೆ ಗಾಡಿ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ ಈಗ ನನ್ನ ಗಂಡ. ಅಷ್ಟು ಟ್ರಾಫಿಕ್ ಇದೆ, ಮೂವಿಂಗೇ ಇಲ್ಲ, ಫುಲ್ ಸ್ಟಕ್. ಇವಾಗ ಒಂಚೂರು ಮೂವ್ ಆಗ್ತಿದೆ ನೋಡಿ ಗಾಡಿಗಳು, ಅಷ್ಟು ಟ್ರಾಫಿಕ್. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಇರ್ಬೋದು? ವೀಕೆಂಡ್ ಅಂತ ನಾವು ಮೇ ಬಿ ಏನಾದ್ರು ದಾಟ್ತೀವಿ, ಅದು ಇಲ್ಲಿಂದ ಸ್ಟಾರ್ಟ್ ಆದಲ್ಲ ಟ್ರಾಫಿಕ್, ಅದು ಅಲ್ಲಿ ಕಾಣ್ತಾ ಇದೆ ಮಿಡ್ ಎಂಡಲ್ಲಿ ಆ ಕಡೆಯಿಂದ ಟ್ರಾಫಿಕ್ ಫುಲ್. ಸೊ ಗೈಸ್, ಹಂಗೋ ಹಿಂಗೋ ಮಾಡಿ ನಾವು ಕೂಡ ಟ್ರಾಫಿಕ್ ಇಂದ ತಪ್ಪಿಸ್ಕೊಂಡು ಮುಂದೆ ಬಂದ್ವಿ. ಏನಕ್ಕಷ್ಟು ಟ್ರಾಫಿಕ್ ಅಂತ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಎಲ್ಲಿ ಕನ್ಸ್ಟ್ರಕ್ಷನ್ ರೋಡು ನೋಡಿ, ಇಂಥವ್ರು ರಾಂಗ್ ರೂಟಲ್ಲಿ ಬರ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ 1.5 hour ನೋಡಿ ಗೈಸ್, 7:25 ಆಯಿತು. ಒಂದೇ 1 ಕಿಲೋಮೀಟರ್ ಮೂವ್ ಆಗಿದ್ದು ಅಷ್ಟೇ, 1.5 ಗಂಟೆ, ಒಂದೇ 1 ಕಿಲೋಮೀಟರ್. ನನ್ನ ಲೈಫ್ ಕಿಲೋಮೀಟರ್ ಮೂವ್ ಆಗಿದೆ ಅಷ್ಟೇ ನಾವು 1.5 ಗಂಟೆಯಲ್ಲಿ. ನನ್ನ ಲೈಫಲ್ಲಿ ನಾನು ಬೆಂಗಳೂರಲ್ಲಿ ಈ ಥರ ಟ್ರಾಫಿಕ್ ನೋಡಿರಲಿಲ್ಲ. ಅದೇ 1 ಕಿಲೋಮೀಟರ್ 1.5 ಗಂಟೆ ತೊಗೊಂಡ್ರೆ ಅದನ್ನ ಪೇಷನ್ಸ್ ಆಗ್ಬೋದಲ್ಲ, ಎಲ್ಲ ಸುಮ್ಮನೆ ಇದ್ರಲ್ಲ ಅವರೆಲ್ಲ. ಇಲ್ಲ ಅಂದ್ರು, ಎಷ್ಟು ಜನ ನಿಂತ್ಕೊಂಡಿದ್ರು ಪಾಪ. ನಮಗೆ ಅಲ್ಲಿಂದ ಇದ್ದಿದ್ದು 262 ಕಿಲೋಮೀಟ್ರು, ಈಗಿರೋದು 261 ಕಿಲೋಮೀಟ್ರು. ಹಸ್ಬೆಂಡಿಗೆ ಆನ್ ದ ವೇ ಬರ್ತಾ ಪೋಲಾರ್ ಬೇರ್ ಸಿಕ್ತು. ಪೋಲಾರ್ ಬೇರ್ ಅಂತ ಹೇಳಿದೆ, ಸೊ ನನ್ನ ಪೋಲಾರ್ ಬೇರಿಗೆ ತಿನ್ನಕ್ಕೆ ಕರ್ಕೊಂಬಂದಿದ್ದಾರೆ ನೋಡಿ. ಸೋ ಸ್ವೀಟ್. ಬೈತ್ಯ ಅನ್ಕೊಂಡೆ. ಗೈಸ್, ಪೋಲಾರ್ ಬೇರಲ್ಲಿ DBC ತಗೊಂಡು ದೆನ್ ಇವಾಗ ಹೋಗ್ತಿದ್ದೀವಿ. ಫೈನಲಿ ನಾವು ನಮ್ಮ ಊರಿಗೆ ಬಂದ್ವಿ. ಕಂಪಿನ ಹಾವೇರಿ ನಗರಕ್ಕೆ ಸ್ವಾಗತ. ನಮ್ಮ ಊರಿಗೆ ನಾವು ಬಂದ್ವಿ ಗೈಸ್. ಹೆಂಗ ಅನಿಸ್ತಿದೆ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ಊರಿಗೆ ಬರ್ತಿರೋದು? ಖುಷಿ ಇದೆ. ಮತ್ತೆ ಅಲ್ಲೆಲ್ಲ ಫ್ಯಾಮಿಲಿನ ಮಾತಾಡ್ಸೋಕೆ ಖುಷಿ ಆಗುತ್ತೆ. ಮತ್ತೆ ಅಷ್ಟೇ, ಇನ್ನೇನು ಗೈಸ್. ನಾವೀಗ ಹೋಗ್ತಿರೋದು ಹಾವೇರಿಗೆ. ಹಂಪ್ಸ್ ನೋಡ್ಕೊಂಡು ಓಡಿಸು. ಸೊ ಈಗ ನಾವು ಹೋಗ್ತಿರೋದು ಹಾವೇರಿಗೆ, ಬಟ್ ನಮ್ಮ ಊರು ಹಾವೇರಿಯಿಂದ ಸ್ವಲ್ಪ ಮುಂದೆ ಹೋಗಬೇಕು, ಕಾಸಂಬಿ ಅಂತ. ಸೊ ಬಟ್ ನಮ್ಮ ಕೆಲಸ ಇರೋದು ಹಾವೇರಿಯಲ್ಲಿ. ಸೊ ಹಾಗಾಗಿ ನಾವು ಹಾವೇರಿಗೆ ಹೋಗಿ ಅಲ್ಲಿ ರೂಮ್ ಮಾಡ್ಕೊಂಡು ಸ್ಟೇ ಆಗ್ತಿದ್ದೀವಿ. ಆ್ಯಂಡ್ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗ್ತಾರೆ. ಊರಿಗೆ ಹೋಗಿ ಅಲ್ಲಿ ಮನೆಗೆ ಹೋಗಿ ಸ್ವಲ್ಪ ಪೂಜೆ ಎಲ್ಲ, ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ದೆನ್ ಹಾವೇರಿಗೆ ಬರ್ತಾರೆ. ಬಟ್ ನಮ್ಗೆ ಅಲ್ಲಿ ಹೋಗಿ ಪುನಃ ಇಲ್ಲಿಗೆ ಬರೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಸೀದಾ ಹಾವೇರಿಲೇ ರೂಮ್ ಮಾಡ್ಕೋತಾ ಇದ್ದೀವಿ. ಸೊ ಬನ್ನಿ, ಫೈನಲಿ ನಮ್ಮ ಊರು. ನನಗಂತೂ ತುಂಬ ಖುಷಿ ಆಗ್ತಿದೆ ಗೈಸ್. ಆ್ಯಕ್ಚುಲಿ ಚಿಕ್ಕವಳಿರುವಾಗ ನನಗೆ ಅಷ್ಟು ನೆನಪಿಲ್ಲ ಊರಿಗೆ ಬಂದಿರೋದು, ಇದ್ದಿರೋದು ಎಲ್ಲ ತುಂಬ ರೇರ್. ಇಯರ್ಲಿ ಒನ್ಸ್, 2 ವರ್ಷಕ್ಕೊಮ್ಮೆ ಆ ಥರ ಬರ್ತಾ ಇದ್ದಿದ್ದು ನಾವು ಊರಿಗೆ. ಬಟ್ ಏನೋ ಒಂಥರ ಖುಷಿ ಮದುವೆ ಆದಮೇಲೆ ಬರ್ತಿರೋದು. ಫೈನಲಿ ರೀಚ್ ಆದ್ವಿ. ಆ್ಯಂಡ್ ರೂಮ್ಸ್ ಎಲ್ಲ ಬುಕ್ ಆಗಿದ್ದಾವೆ ಗೈಸ್, ಬಿಕಾಸ್ ಮದುವೆಗಳಿದ್ದಾವಂತೆ ತುಂಬ ನಾಳೆ. ಆ್ಯಂಡ್ ನಾಳೆ ತುಂಬ ಒಳ್ಳೆ ದಿನ. ಸೊ ಹಾಗಾಗಿ ನಮ್ಮ ಕೆಲಸಕ್ಕೆ ಕೂಡ ನಾಳೆ ಒಳ್ಳೆ ದಿನ ಅಂತಲೇ ನಾವು ಬಂದಿರೋದು. ಸೊ ಫುಲ್ ಎಲ್ಲ ಬುಕ್ಕಿಂಗ್ಸ್ ಆಗಿಬಿಟ್ಟಿದ್ದಾವೆ. ಫೈನಲ್ ಆಗಿ ಒಂದು ಲಾಡ್ಜ್ ಸಿಕ್ತು ನಮಗೆ, ಒಂದು ರೆಸಿಡೆನ್ಸಿ. ಸೊ ಓಕೆ, ಚೆನ್ನಾಗಿದೆ. ಬಟ್ ನಮ್ಮ ಹಾವೇರಿ ಕೂಡ ಎಷ್ಟು ಕಾಸ್ಟ್ಲಿ ಆಗ್ತಿದೆ ಅಂದರೆ 1300, ಅದು ಕೂಡ ನಾನ್ AC. ಸೊ ಎಲ್ಲ ಕಾಸ್ಟ್ಲಿ ಆಗ್ತಿದ್ದಾವೆ, ಕಾಸ್ಟ್ಲಿ ದುನಿಯಾ ಇವಾಗ. ಪರವಾಗಿಲ್ಲ, ಒಂದು ಸಿಕ್ಕಿದೆ ಅಂತ ಹೇಳಿ ಇಲ್ಲೇ ಬಂದ್ವಿ. ಓಕೆ, ಚೆನ್ನಾಗಿದೆ ರೂಮ್. ಸೊ ನಾನು ಇವಾಗ ಬಂದು ಸೆಟ್ ಮಾಡಿದೆ. ಆ್ಯಂಡ್ ಸಂಜು ಕೆಳಗೆ ಹೋಗಿದ್ದಾನೆ ಫುಡ್ ತರೋಕ್ಕೆ ಅಂತ. ಇದು ರೂಮ್. ಓಕೆ, ನಾಟ್ ಬ್ಯಾಡ್. ಅಪ್ಪ ಅಮ್ಮ ಊರಿಗೆ ಹೋಗ್ತಾರೆ. ಊರಿಗೆ ಹೋಗಿ ಅಲ್ಲಿ ಮಾರ್ನಿಂಗ್ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ದೆನ್ ಇಲ್ಲಿಗೆ ಬರ್ತಾರೆ. ಆಮೇಲೆ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ನಾವು ಮಂಗಳೂರು ಹೋಗಬೇಕು. ಆ್ಯಂಡ್ ಸಂಜು ಅವರ ಫ್ರೆಂಡ್ ಮದುವೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ರಿಸೆಪ್ಷನ್ ಆದರೂ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಬೇಗ ಹೊರಡ್ತೀವಿ. ಆ್ಯಂಡ್ ಅಪ್ಪ ಅಮ್ಮ ಸ್ವಲ್ಪ ಲೇಟಾಗಿ ಹೊರಡ್ಬೋದು. ಸೊ ಗೈಸ್, ನನ್ನ ಗಂಡ ಫುಡ್ ತೊಗೊಬಂದರು. ಇವಾಗ ಏನು ತೊಗೊಬಂದೆ? ಆ್ಯಕ್ಚುಲಿ ನನಗೆ ಹಸಿವು ಇರಲಿಲ್ಲ, ತುಂಬ ಲೇಟಾಗಿ ತಿಂದಿತ್ತಲ್ವ. ಸೊ ಫುಲ್ ಆಗಿಬಿಟ್ಟಿತ್ತು, ಹಸಿವು ಇರಲಿಲ್ಲ. ಸೊ ಹಾಗಾಗಿ ನನಗೊಂದು ಜ್ಯೂಸ್ ಸಾಕು ಅಂತ ಹೇಳಿದ್ದೆ, ಅದಕ್ಕೆ ಜ್ಯೂಸ್ ತೊಗೊಬಂದಿದ್ದಾರೆ. ಆ್ಯಂಡ್ ಅವರಿಗೆ ಹಸಿವು ಆಗ್ತಿತ್ತಂತೆ, ಸೊ ಪಲಾವ್ ತೊಗೊಬಂದಿದ್ದಾರೆ. ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ಚೆಂದ ನಿದ್ದೆ ಮಾಡಬೇಕು. ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಸೀಸನ್.
ಚೆನ್ನಾಗಿದೆ ಗೈಸ್, ಮ್ಯಾಂಗೋ ಮಿಲ್ಕ್ ಶೇಕ್. ಸೊ ನಾಳೆ ಸಿಗುವ, ನಾಳೆ ದಿನ ಹೇಗಿರುತ್ತೆ ಅಂತ ನೋಡೋಣ. ಕೀಪ್ ವಾಚಿಂಗ್ ಟಿಲ್ ಎಂಡ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಈಗ ಮಾರ್ನಿಂಗ್ ಎದ್ದು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನಮ್ಮ ಮನೆ ದೇವರಿಗೆ. ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ, ಆ್ಯಕ್ಚುಲಿ ಅವ್ರು ಬರ್ತಿದ್ದಾರೆ ಆನ್ ದ ವೇ. ನನ್ನ ಗಂಡ ನೋಡ್ತಾರೆ. ಆ್ಯಂಡ್ ನಾನು ಕೂಡ ಸ್ಯಾರಿ ಹಾಕೊಳ್ಳೋ ಪ್ಲ್ಯಾನ್ ಇದ್ದಿದ್ದು, ಬಟ್ ಸ್ಯಾರಿ ಅಮ್ಮನ ಹತ್ರ ಇದೆ, ಅಮ್ಮ ಬಂದಮೇಲೆ ಸ್ಯಾರಿ ಹಾಕಬೇಕು. ಸೊ ಇವಾಗ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಾಗಾಗಿ ನಮ್ಮ ಮನೆ ದೇವ್ರಿಗೆ ಹೋಗಿರಲಿಲ್ಲ ನಾವು, ಮದುವೆ ಆದಾಗಿಂದ ಹೋಗೋಕ್ಕಾಗಿರಲಿಲ್ಲ. ಇಲ್ಲೇ 145 ಮಿನಿಟ್ಸ್ ಡಿಸ್ಟೆನ್ಸ್. ಸೊ ಹಾಗಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡೋಣ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಶುರು ಮಾಡೋಕ್ಕೂ ಮುಂಚೆ ದೇವ್ರ ದರ್ಶನ ಮಾಡಿದರೆ ಅವರ ಆಶೀರ್ವಾದ ನಮ್ಮ ಮೇಲಿದ್ರೆ ಅಲ್ಲಿ ಏನು ಕೆಡಕ್ಕೆ ಬರಲ್ಲ ಅಂತ ಹೇಳೋದು ನಂಬಿಕೆ. ಸೊ ಹಾಗಾಗಿ ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇಬ್ಬರು. ಆ್ಯಂಡ್ ಅಪ್ಪ ಅಮ್ಮ ಬಂದ ತಕ್ಷಣ ನಮ್ಮ ಊರಲ್ಲಿರೋ ಕೆಲಸ, ಇಲ್ಲಿ ಹಾವೇರಿಯಲ್ಲಿರೋ ಕೆಲಸ ಮುಗಿಸ್ಕೊಂಡು ನಾವು ಮಂಗಳೂರು ಹೊರಡ್ತೀವಿ. ಸೊ ಬನ್ನಿ, ನಾನು ನಮ್ಮ ಮನೆ ದೇವ್ರನ್ನ ತೋರಿಸ್ತೀನಿ ನಿಮಗೆ. ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ಅಮ್ಮನ ಹತ್ರ. ಗೈಸ್, ಅಮ್ಮನ ದರ್ಶನ ಅಂತೂ ಆಯಿತು. ನನ್ನ ಗಂಡನ ಮುಖ ನೋಡಿ ಹೆಂಗೆ ಭಂಡಾರ ಬಡ್ದಿದ್ದಾರೆ. ಇನ್ನೂ ಆ್ಯಕ್ಚುಲಿ ಜಾಸ್ತಿ ಜೋಗಮ್ಮ ಅವ್ರು ಸಿಕ್ಕಿಲ್ಲ. ಹುಣ್ಣಿಮೆ ಟೈಮಲ್ಲೆಲ್ಲ ಬಂದರೆ ಮುಖ ತುಂಬ ಭಂಡಾರನೇ ಇರುತ್ತೆ. ಇಲ್ಲಿ ಸ್ಪೆಷಾಲಿಟಿನೇ ಹಾಗೆ ದೇವಸ್ಥಾನದ್ದು. ನಾವು ದೇವಸ್ಥಾನಕ್ಕೆ ಬಂದರೆ ಎಲ್ಲ ಜೋಗಮ್ಮಗಳೆಲ್ಲ ಸಿಗ್ತಾರಲ್ವ, ಅವರು ಫುಲ್ ಭಂಡಾರ ಬಡ್ದುಬಿಡ್ತಾರೆ. ತುಂಬ ಬಿಸಿಲಿದೆ ಗೈಸ್, ತುಂಬ ಅಂದರೆ ತುಂಬ ಬಿಸಿಲಿದೆ. ಕಾರ್ ಒಳಗಂತೂ ಹೊಗೆ ಬರಂಗಾಗಿದೆ, ಅಷ್ಟು ಶೆಕೆ ಆಗ್ತಿದೆ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಪ್ಪ ಅಮ್ಮ ಕೂಡ ಬಂದಿದ್ದಾರಂತೆ. ಸೊ ಇವಾಗ ಅಲ್ಲಿರೋ ಕೆಲಸನ ಮುಗಿಸ್ಕೊಂಡು ನಂತರ ನಾವು ಹೊರಡ್ತೀವಿ. ಗೈಸ್, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇವಾಗ ಹೋಟೆಲಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಹಾಯ್ ಗೈಸ್, ಸೊ ನಮ್ಮ ಊರಲ್ಲಿದ್ದಂಥ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆ್ಯಂಡ್ ಒಂದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡ್ವಿ. ಬಟ್ ಅದೇನು ಅಂತ ಗೊತ್ತಾಗೋದಕ್ಕೆ ಯು ಗೈಸ್ ಹ್ಯಾವ್ ಟು ವೆಯ್ಟ್. ಒಂದು 5-6 ತಿಂಗಳಾದರೂ ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಾನೇನೋ ಅಂತೇಳಿ ರಿವೀಲ್ ಮಾಡ್ತೀನಿ, ಅಲ್ಲಿವರೆಗೂ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗ್ತಾರಂತೆ, ಮತ್ತೆ ಊರಲ್ಲಿ ಏನೋ ಕೆಲಸ ಇದೆಯಂತೆ. ಸೊ ಊರಿಗೆ ಹೋಗಿ ಅವರು ಮಂಗಳೂರಿಗೆ ಬರ್ತಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೊರಟ್ವಿ ಈಗ ಮಂಗಳೂರಿಗೆ. ಅವರಿಗೆ ಫ್ರೆಂಡ್ ಮದುವೆ ಮಿಸ್ ಮಾಡ್ಕೊಂಡ್ರಲ್ವ, ಈವ್ನಿಂಗ್ ರಿಸೆಪ್ಷನ್ ಇದೆ. ಸೊ ಅವರು ಹೋಗಲೇಬೇಕಂತೆ ರಿಸೆಪ್ಷನಿಗೆ, ಹಾಗಾಗಿ ಹೋಗ್ತಿದ್ದೀವಿ. ಆ್ಯಂಡ್ ಅಪ್ಪ ಅಮ್ಮ ಊರಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಬರ್ತಾರೆ. ಬನ್ನಿ ಮಂಗಳೂರು ಹೋಗೋಣ ಈಗ. ಇವರಿಬ್ರು ನೋಡಿ ಮಾತಾಡ್ಕೊಂಡು. ಸೊ ಇವಾಗ ಇವರನ್ನ ಮಾತಾಡಿ, ಆ್ಯಕ್ಚುಲಿ ಬ್ಯಾಂಗ್ಳೂರ್ ಹೋಗೋದನ್ನ ನಾವು ಮಂಗಳೂರು ಹೋಗೋದನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಹೋಗ್ಲೇಬೇಕಂತಿತ್ತು, ಅವನು ರಿಸೆಪ್ಷನ್ ಆದರೂ ಅಟೆಂಡ್ ಮಾಡಬೇಕು ಅಂತ ತುಂಬಾನೇ ಇತ್ತು. ಆ್ಯಕ್ಚುಲಿ ರೆಡಿಯಾಗಿ ಎಲ್ಲ ಹೊರಟ್ವಿ. ಹಾವೇರಿಯಿಂದ 34 ಕಿಲೋಮೀಟರ್ಸ್ ಮುಂದೆ ಕೂಡ ಬಂದಿದ್ವಿ. ಬಟ್ ಮತ್ತೆ ಸಡನ್ ಆಗಿ ಅಪ್ಪ ಅಮ್ಮ ಕಾಲ್ ಮಾಡಿ, ಇಲ್ಲ ಇವಾಗೇನು ಹೋಗೋದು ಬೇಡ, ಬಂದ್ಬಿಡಿ, ಲೇಟ್ ಆಗುತ್ತೆ, ತುಂಬ ರಾತ್ರಿ ಆಗೋಗುತ್ತೆ, ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಕೂಡ ಆಗಲ್ಲ, ಮತ್ತು ಊರಲ್ಲೆಲ್ಲ ಜನಗಳು ಕರೀತಿದ್ದಾರೆ ನಿಮ್ಮನ್ನು ನೋಡಬೇಕಂತೆ ಅಂತೆಲ್ಲ ಹೇಳಿ ತುಂಬ ಹೇಳಿದರು. ಸೊ ಹಾಗಾಗಿ ಹೋಗೋದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಈಗ ನಾವು ಹೋಗಿದ್ದು ಹಾವೇರಿ, ಅದು ನಮ್ಮ ಊರಿಂದ ಸ್ವಲ್ಪ ದೂರ, ಆ್ಯಂಡ್ ಅದು ಸಿಟಿ. ಈಗ ನಾವು ಹೋಗ್ತಿರೋದು ನಮ್ಮ ಹಳ್ಳಿ ಮನೆಗೆ. ಬನ್ನಿ ಹೋಗೋಣ. ಗೈಸ್, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿ ಬಿಲ್ಡಿಂಗ್ ನೋಡಿ 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 ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಗೈಸ್, ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಊರು. ತುಂಬ ಅಪರೂಪ ಬರ್ತಿದ್ದಿದ್ದು, ತುಂಬ ಅಂದರೆ ತುಂಬ ರೇರಲ್ಲಿ ಊರಿಗೆ ಬರ್ತಾ ಇದ್ದಿದ್ದು. ಬಟ್ ಈಗ ಬರುವಾಗ ಇನ್ನೂ ಒಂಥರ ಖುಷಿ ಸಿಗುತ್ತೆ. ಆ ಕಾರ್ಪೊರೇಟ್ ಲೈಫ್, ಟ್ರಾಫಿಕ್ಸ್ ಎಲ್ಲ ನೋಡಿನೋ ಅವ್ರೇನೋ ಗೊತ್ತಿಲ್ಲ, ಬಟ್ ಏನೋ ಒಂಥರ ಫುಲ್ ಗ್ರೀನರಿ, ಆ ಒಂದು ಸ್ಮೆಲ್. ಲೈಟಾಗಿ ಮಳೆ ಬಂದಿದೆ, ಸ್ಮೆಲ್ ಆಗಿರ್ಬೋದು, ಫುಲ್ ಎಲ್ಲ ಗ್ರೀನರಿ ಇದೆ, ತುಂಬ ಖುಷಿ ಆಗುತ್ತೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಮ್ಯಾಂಗ್ಳೂರಿಗೆ ಹೋಗೋಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ. ಸೊ ರಿಟರ್ನ್ ನಮ್ಮೂರಿಗೆ ಬಂದ್ವಿ, ಅಪ್ಪ ಅಮ್ಮ ಇದ್ದಾರಲ್ವ ಅಲ್ಲಿಗೆ ಬಂದ್ವಿ. ಆ್ಯಂಡ್ ಈಗ ಊರಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಬೇಕು. ಹೋಗಿ ಚಿಕ್ಕದಾಗಿ ಒಂದು ಪೂಜೆ ಮುಗಿಸ್ಕೊಂಡು ದೆನ್ ರಿಟರ್ನ್ ಇವತ್ತೇ ನೈಟ್ ಹೋಗೋಣ ಅಂದ್ಕೊಂಡಿದ್ದೀವಿ ಬ್ಯಾಂಗ್ಳೂರಿಗೆ. ಬಿಕಾಸ್ ಸಂಜುಗೆ ರಜೆ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅವ್ರೇನು ರಜೆ ಕೊಡಲ್ಲ. ಅಂದರೆ ರೀಸೆಂಟಾಗಿ ಜಾಯ್ನ್ ಆಗಿರೋ ಹೊಸ ಕಂಪನಿ ಅಲ್ವಾ, ಸೊ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲ ಒಟ್ಟೊಟ್ಟಿಗೆ ಗೈಸ್ ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು ಇವತ್ತು ನೈಟೇ. ನೋಡಿ
ಇದು ಏನು ಮಾರ ಹಿಂಗಿದೆ ನೋಡಿ ಗೈಸ್, ನಮ್ಮ ಊರು, ನಮ್ಮ ಹಳ್ಳಿ. ಇಷ್ಟ ಗೈಸ್, ನನ್ನ ಮುಖ ನೋಡಿ ಫುಲ್ ಕುಂಕುಮ ಇನ್ನಿತ್ತು, ಸ್ವಲ್ಪ ಒರೆಸ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಊರಿಂದ ಹೊರಟ್ವಿ. ನಿನ್ನೆ ಮ್ಯಾಂಗ್ಳೂರಿಗೆ ಹೋಗೋಕ್ಕಾಗಲಿಲ್ಲ, ರಿಟರ್ನ್ ಮತ್ತೆ ಊರಿಗೇ ಬಂದಿದ್ವಿ. ಊರಿಗೆ ಬಂದು ಆ್ಯಂಡ್ ಊರಿಗೆ ಬಂದ ತಕ್ಷಣ ಮದುವೆ ಆಗಿ ಫಸ್ಟ್ ಟೈಮ್ ಬಂದಿದ್ದಲ್ವ, ನಮ್ಮ ಮನೆಗೆ ಬಂದು ಎಲ್ಲ ಮನೆ ತಿರುಗಾಡೋದೇ ಆಗೋಯ್ತು ಗೈಸ್. ಸೊ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಈಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆ್ಯಂಡ್ ನಾವು ಹೊರಟ್ವಿ. ನಮ್ಮ ಅಪ್ಪ ಅಮ್ಮನೂ ಹೊರಟರು. ಆ ಕಡೆ ಮಂಗ್ಳೂರ್ಗೆ ಹೋದ್ರು, ನಾವು ಈ ಕಡೆ ಬ್ಯಾಂಗ್ಳೂರ್ ಹೊರಟ್ವಿ ಗೈಸ್. ಬೇಜಾರಾಗುತ್ತೆ ಅಪ್ಪ ಅಮ್ಮನೆಲ್ಲ ಬಿಟ್ಟು ಹೋಗೋಕ್ಕೆ. ನೋಡು, ಯಾವಾಗಲೂ ನಮ್ಮ ಅಪ್ಪ ಅಮ್ಮನ ಜೊತೆ ಊರಿಗೆ ಬಂದು ಹೋಗ್ತಿದ್ದಿದ್ದು, ಇವಾಗ ನಿನ್ನ ಜೊತೆ ಬಂದು ಹೋಗ್ತಿದ್ದೀನಿ. ಹೆಂಗೆ ಅನಿಸ್ತು ನಮ್ಮೂರು? ಚೆನ್ನಾಗಿದೆ. ಓಕೆ, ನೇಚರ್ ಚೆನ್ನಾಗಿದೆ. ನೇಚರ್ ಜನ ನೋಡಿದ್ದಾರೆ, ಯಾರು ಇಷ್ಟ ಆದ್ರು? ಎಲ್ಲರೂ ಇಷ್ಟ ಆದರು. ಅಕ್ಕ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಗೈಸ್. ಫಸ್ಟ್ ಟೈಮ್ ಮದುವೆಯಾಗಿ ಬಂದಿದ್ದು ಅಂತ ಸಂಜುಗಂತೂ ಸ್ಪೆಷಲ್ ಟ್ರೀಟ್ಮೆಂಟ್ ಇತ್ತು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ಮದುವೆಗೆ ಬಂದಿದ್ದಂತಲ್ಲ, ನಾವು ಯಾವಾಗ ಬಂದರೂ ಹಾಗೆ ನೋಡ್ಕೋತಾರೆ ನಮ್ಮನ್ನ. ಮುಂಚೆ ನಾವು ಚಿಕ್ಕವರಿದ್ದಾಗ ಊರಿಗೆ ಬರ್ತಿದ್ದಿಲ್ಲ, 2 years ಒಮ್ಮೆ, 1 year ಒಮ್ಮೆ ಆ ಥರ ಬರಬೇಕಾದ್ರೂ ತುಂಬ ಅಂದರೆ ತುಂಬ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ, ತುಂಬ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಅದೇ ಒಂಥರ ಖುಷಿ ಆಗುತ್ತೆ ಗೈಸ್. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬೆಂಗಳೂರು ಹೊರಟ್ವಿ. ಅಷ್ಟೇ ಗೈಸ್, ಮುಗೀತು. ಬಂದು ಏನೇನೋ ಪ್ಲ್ಯಾನ್ಸ್ ಇತ್ತು ಆ್ಯಕ್ಚುಲಿ. ಊರಿಗೆ ಬರಬೇಕು, ಊರಿಗೆ ಬಂದು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಸೀದಾ ಮಂಗ್ಳೂರು ಹೋಗಬೇಕು. ಸಂಜು ಫ್ರೆಂಡ್ ಮದುವೆ ಇತ್ತು, ಅದನ್ನ ಅಟೆಂಡ್ ಮಾಡಬೇಕು. ತುಂಬ ಇತ್ತು, ಬಟ್ ಅಂದ್ಕೊಂಡಂಗೆ ಯಾವತ್ತೂ ಆಗಲ್ಲ ಅಲ್ವಾ. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್, ದ್ಯಾಟ್ಸ್ ಟ್ರೂ. ಸೊ ಮದುವೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ರಿಸೆಪ್ಷನ್ ಕೂಡ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ ಫ್ಯೂಚರ್ ಯಾವಾಗಾದರೂ ಮ್ಯಾಂಗ್ಳೂರ್ ಹೋದಾಗ ಅವ್ರನ್ನ ಸಪ್ರೇಟಾಗಿ ಹೋಗಿ ಮೀಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದಾನೆ ಸಂಜು. ಸೊ ಅವ್ನು ಹೋಗಿ ಮೀಟ್ ಮಾಡ್ಕೊಂಡು ಬರ್ತಾನೆ ನನ್ನ ಫ್ರೆಂಡ್ನ. ದೆನ್ ನೋಡಿ ಊರಿಗೆ ಬಂದ್ವಿ. ಅನ್ಫಾರ್ಚುನೇಟ್ಲಿ ನಾವು ಊರಿಗೆ ಬರೋ ಪ್ಲ್ಯಾನಲ್ಲಿ ಇರಲಿಲ್ಲ, ಹಾವೇರಿಲಿ ಕೆಲಸ ಮುಗಿಸ್ಕೊಂಡು ಹಾಗೆ ಹೋಗೋದು ಅಂತಿತ್ತು. ಬಟ್ ನಮ್ಮ ಹಳ್ಳಿ ಮನೆಗೆ ಕೂಡ ಬರೋ ಅಂತ ಟೈಮ್ ಬಂತು. ಮಂಗಳೂರಿಗೆ ಹೋಗಿಲ್ಲ, ಅದಕ್ಕೆ ಬಂದ್ವಿ ಅಷ್ಟೇ. ಹೌದು, ಮಂಗಳೂರು ಹೋಗಿಲ್ಲ ಅಂದಿದ್ರೆ ಊರಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಹಾವೇರಿಲಿ ಹೋಗಿಲ್ಲ ಅಂದಿದ್ರೆ ಊರಿಗೆ ಬರೋಕ್ಕಾಗ್ತಿರ್ಲಿಲ್ವಾ? ಮಂಗಳೂರಿಗೆ ಹೋಗಿಲ್ಲ ಅಂದಿದ್ರೆ ಹೋಗಿದ್ರೆ ಊರಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಈ ಸ್ಪೆಷಲ್ ಟ್ರೀಟ್ಮೆಂಟ್ ನಿಂಗೆ ತಗೊಳಕ್ಕಾಗ್ತಿರ್ಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಡ್ ಊರಿನ ಜನ ಎಲ್ಲ ನಿಂಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಹೇಗೆ ಕಾಸಂಬಿಗೆ ಹೋಗಿದ್ದು ನಾವು. ಕಾಸಂಬಿ ಮತ್ತೆ ಬ್ಯಾಗ್ವಾದಿ 2 ಊರಿದೆ. ಹಂಗೆ ನೋಡಿದ್ರೆ ಇದಾವೆ ಒಂದು 4-5 ಊರು, ಹಳ್ಳಿಗಳು. ಅಲ್ಲೆಲ್ಲ ನಮ್ಮಪ್ಪ ಹುಟ್ಟಿ ಬೆಳೆದು ಆಡಿರೋವಂಥದ್ದು. ನಾವು ಚಿಕ್ಕವರಿದ್ದಾಗ ಒಂದ್ಸಲ ಊರಿಗೆ ಬಂದರೆ ನಮಗೆ 1 week ಟೈಮ್ ಬೇಕು ಗೈಸ್. ಎಲ್ಲರೂ ಮನೆಗೂ ಹೋಗಿ ಒಂದ್ಸಲ ವಿಸಿಟ್ ಕೊಟ್ಟು ಮಾತಾಡ್ಸ್ಕೊಂಡು ಬರಲೇಬೇಕು. ಬಿಕಾಸ್ ನಾವು ಇಯರ್ಲಿ ಒನ್ಸ್ ಆ ಥರ ಬರ್ತಾ ಇದ್ದಿದ್ದಲ್ವ. ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಬರಬೇಕಿತ್ತು. 3-4 ಊರುಗಳಿಗೆ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಡು ಬರೋಷ್ಟರಲ್ಲಿ ಫುಲ್ ಸಾಕಾಗಿ ಹೋಗಿರೋದು. ಅಪ್ಪ ಅಮ್ಮಂಗೆ ಹೋಗಲೇಬೇಕು, ಬಟ್ ನಮಗೆ ಚಿಕ್ಕವರಲ್ವಾ, ನಮಗೆ ಬೋರಾಗಿ ಹೋಗ್ತಿತ್ತು. ಬಟ್ ಇವಾಗ ಅರ್ಥ ಆಗುತ್ತೆ ಫ್ಯಾಮಿಲಿ ಎಮೋಷನ್ಸ್, ಕನೆಕ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಬಟ್ ಖುಷಿ ಆಗುತ್ತೆ ಇವಾಗ. ಸೊ ಈ ಸಲ ಕಾಸಂಬಿಗೆ ಹೋಗೋಕ್ಕಾಗಿಲ್ಲ, ಬ್ಯಾಗ್ವಾದಿಗೆ ಬಂದು ಇಲ್ಲೇ ಇದ್ವಿ. ಇಲ್ಲೇ ಒಂದಿನ ನಮಗೆ ಸಾಕಾಗಿಲ್ಲ ಎಲ್ಲರ ಮನೆಗೆಲ್ಲ ಹೋಗೋಕ್ಕೆ. ಸೊ ಈಗ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್.